ಇಲ್ಲಿ ಬೆಳಗ್ಗೆ ಏನಾಗಿತ್ತು ಹೇಳಿ ಸರ್. ಈಗ ಬೆಳಗ್ಗೆ 11 ಗಂಟೆಗೆ ಪೊಲೀಸ್ ನಮ್ಮ DYSP ಶ್ರೀನಿವಾಸ್ ನಮ್ಮ ಹತ್ರ ಬಂದಿದ್ರು. JMC ಮಾಡೋಕ್ಕೆ ಒಪ್ಕೊಂಡಿರೋಂಥ ಕೆಲವರು ಜಮೀನು ಏನಿದೆ ಅವ್ರನ್ನ JMC ಮಾಡೋಕ್ಕೆ ನೀವು ಅವಕಾಶ ಮಾಡಿಕೊಡ್ಬೇಕು, ಅವ್ರು ತಡಿಬಾರ್ದು ಅಂತ ಕೇಳಿದ್ರು. ನಾವು ಬೆಳಗ್ಗೆ ಬೈರಮಂಗಲ ಸರ್ಕಲ್ ಕ್ಲಿಯರಾಗಿ ಹೇಳಿದ್ವಿ ಅವ್ರಿಗೆ. ಸೊ ಒಪ್ಪಿರೋರು ಎಷ್ಟು ಜನ ಇದ್ದಾರೆ, ಒಪ್ಪಿಲ್ಲ ಎಷ್ಟು ಜನ ಒಂದು ಭಾಗ. ಯಾರು ಒಪ್ಪವ್ರೆ ಅವ್ರು ಮಾತ್ರ ಭೂಮಿ ತಗೊಳ್ಳಿ, ಅವ್ರು JMC ಮಾಡ್ಕೊಳ್ಳಿ, ಅವ್ರು ಪರಿಹಾರ ನೀಡಿ, ನಮ್ಗೆ ವಿರೋಧ ಇಲ್ಲ. ಈಗ ಚೆಕ್ ವಿತರಣೆ ಮಾಡಿದ್ರೆ ಏನು ಅವ್ರನ್ನ ಪ್ರಶ್ನೆ ಮಾಡಿದ್ದೀವಿ, ಯಾಕೆ ಕೊಟ್ರಿ ಅಂತ ಕೇಳಿದ್ದೀವಿ. JMC ಮಾಡಿದ್ರು ಮಾಡ್ಕೊಳ್ಳಿ. ಯಾರು ಬೇಡ ಅಂತ ನಾವು ಲಿಖಿತವಾಗಿ ಕೊಟ್ಟಿದ್ದೀವಿ. ನಮಗೆ ಒಂದು ನಿಂಬರ ಕೊಡಿಸಿ ಜಿಲ್ಲಾಧಿಕಾರಿ ಅವರಿಂದ, ಯಾರು ನಮಗೆ JMC ಮಾಡೋದು ಬೇಡ, ನಮ್ಮ ಭೂಮಿ ಬೇಡ ಅಂತಿದ್ದೀವಿ. ಅದರಲ್ಲಿ ನಮ್ಮ ಹಿಂದೆ ಜಿಲ್ಲಾಧಿಕಾರಿ ನವೆಂಬರ್ 6ನೇ ತಾರೀಕು ನಡೆದ ಸಭೆಯಲ್ಲಿ ಕನ್ಸಲ್ಟಿಂಗ್ ಅಕ್ವೇಷನ್ ಅಂತ ಒಂದು ಪದ ಬಳಸಿದ್ದಾರೆ, ಒಪ್ಪಿಗೆ ಮೇಲೆ ಭೂಸ್ವಾಧೀನ ಅಂತ. ಯಾರು ಒಪ್ಪಿಗೆ ಕೊಟ್ಟರೋ ಭೂಮಿ ತಗೋತೀವಿ, ಯಾರು ಒಪ್ಪಿಲ್ಲ ಭೂಮಿ ಬಿಡ್ತೀವಿ. ಅಥವಾ ನಾವೇ ನಿಮ್ಮ ಒಂದು ಮನವಿ ಕೊಟ್ಟಿದ್ದೀವಿ ಅಥವಾ ಆಕ್ಷೇಪಣೆ ಕೊಟ್ಟಿದ್ದೀವಿ, ನಮಗೆ ಒಂದು ಲಿಖಿತವಾಗಿ ಉತ್ತರ ಕೊಡಿ. ನಿಮ್ಮ ಭೂಮಿ ನಿಮ್ಗೆ ಒಪ್ಪಿಲ್ಲ, ನೀವು ಕೊಟ್ಟರೆ ನಾವು ತಗೋತೀವಿ, ನೀವು ಕೊಡಲ್ಲ ನಿಮ್ಮ ಭೂಮಿ ಬಿಡ್ತೀವಿ, ನಿಮ್ಮ JMC ಮಾಡಲ್ಲ ಮತ್ತು ಭೂಸ್ವಾಧೀನ ಮಾಡ್ಕೊಂಡು ನಮ್ಗೊಂದು ಲಿಖಿತವಾಗಿ ಉತ್ತರ ಕೊಟ್ಬಿಟ್ಟು ನೀವು JMC ಮಾಡಿಸೋದ್ರೆ ಸಂತೋಷ ಮಾಡಿ. ನಿಮಗೆ ಪೊಲೀಸ್ ಭದ್ರತೆ ನಾವೇ ರೈತರಿಗೆ ಭದ್ರತೆ ಕೊಟ್ಟು ಅವ್ರ ಭದ್ರತೆ ಕೊಟ್ಟು JMC ಮಾಡಿಸ್ತೀವಿ, ನಾವು ಯಾರಿಗೂ ತೊಂದರೆ ಕೊಡಲ್ಲ. ಬಟ್ ಒಂದು ಲ್ಯಾಂಡ್ ಹೋದಾಗ 4 ಜನ ರೈತರಲ್ಲಿ ಮಧ್ಯದಲ್ಲಿ ಒಬ್ಬ ಕೊಟ್ಟು ಸುತ್ತ 3 ಜನ ಇದ್ದಾಗ ಅವ್ರ 3 ಜನಕ್ಕೂ ಇದನ್ನು ತೊಂದರೆ ಆಗುತ್ತೆ. ಹಂಗೆ ನಮ್ಗೆ ಲಿಖಿತವಾಗಿ ಉತ್ತರ ಕೊಟ್ಬಿಟ್ಟು ಜಿಲ್ಲಾಧಿಕಾರಿಯಿಂದ ಅಥವಾ GBD ಆಯುಕ್ತನ ಉತ್ತರ ಕೊಟ್ಬಿಟ್ಟು ನೀವು JMC ಮಾಡ್ಕೊಳ್ಳಿ. ಅದು ಮಿತಿ ಮೀರಿ ನೀವು JMC ಮಾಡ್ತೀನಿ ಅಂತ ಅಂದರೆ ನಾವು ನಿಜವಾಗ್ಲೂ ಖಂಡಿತವಾಗಿ ತಡಿತೀವಿ ಅನ್ನೋ ವಿಚಾರನ ಬೆಳಗ್ಗೆ ಮಾರ್ನಿಂಗ್ ಹೇಳ್ದೋ. ಅಷ್ಟು ಹೇಳಿದ್ರು ಸಹ ಅವರು ಪೊಲೀಸರು ಬರೋದು ತಗೊಂಡು JMC ಮಾಡೋಕ್ಕೆ ಬಂದರು. ಪ್ರಾರಂಭ ಅಂತಂದ್ರೆ ಏನಾಯಿತು ಅಂತಂದರೆ ಅಲ್ಲಿ ನಮ್ಮ ಒಬ್ಬರು ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು GBDಯಲ್ಲಿ ಒಬ್ಬರು ಅಧಿಕಾರಿ, ಉನ್ನತ ಅಧಿಕಾರಿ ಬಂದಿರು. ಸೊ ಅಧಿಕಾರಿಗಳು ತಾವು ಚರ್ಚೆ ಮಾಡ್ತಿದ್ವು, ಏನು ಹಿಂಗೆ ಸಾಧಕ ಬಾಧಕ ಚರ್ಚೆ ಮಾಡಿ ಆಯಿತು, ಮೇಲಧಿಕಾರಿಗಳು ತಾವು ಮಾತಾಡ್ತೀವಿ, ವೆಯ್ಟ್ ಮಾಡಿ ಅಂದ್ಬಿಟ್ಟು ನಮ್ಮ ತಾವು ಸಭೆ ಮಾಡ್ತಾ ಇದ್ದಾರೆ. ಒಂದು ಭಾಗ, ಇನ್ನೊಂದು ಭಾಗ 300 ಮೀಟರ್ ದೂರದಲ್ಲಿ ರೈತ ತಂಡನ ಬಿಟ್ಟು JMC ಮಾಡಿಸ್ತಾವ್ರೆ. ನಮ್ಗೆ ಗೊತ್ತಾಗಲಿಲ್ಲ. ರೈತರಿಗೂ ಮತ್ತು ಪೊಲೀಸರಿಗೂ ಮತ್ತು GBD ಅಧಿಕಾರಿಗೂ ಚರ್ಚೆ ಇದ್ದಾಗ ನಾವು ಕೂತಿದ್ದೀವಿ 1 ಅವರ್. ಅಲ್ಲೋಣ ಮಾಹಿತಿನೇ ಇಲ್ಲ, JMC ಮಾಡಿಸ್ತಾ ಇದ್ರು. ಅಲ್ಲಿಂದ ಗೊತ್ತಂತ ಕೆಲವು ರೈತರುಗಳು ನಮ್ಮ ಮಹಿಳೆಯರು ಹೋಗಿ ತಡೆಯುವಂಥ ಪ್ರಯತ್ನ ಮಾಡೋರು. ಆ ತಡೆಯುವಂಥ ಸಮಯದಲ್ಲಿ GBDಯಿಂದ ಬಂದಂಥ JMC ಅಧಿಕಾರಿಗಳು ನಮ್ಮ ಮಹಿಳೆಯರ ಮೇಲೆ ಮತ್ತು ನಮ್ಮ ರೈತರ ಮೇಲೆ ತುಂಬ ಕೆಟ್ಟದಾಗೆ ಅವಾಚ್ಯ ಬೈಯೋದು, ಇನ್ನೊಂದು ಟೆಂಪ್ಟ್ ಮಾಡೋರು. ಉದ್ದೇಶ ಏನಂದರೆ ಪೊಲೀಸರು ಲಾಠಿ ಚಾರ್ಜ್ ಮಾಡಲಿ, ಗಲಾಟೆ ಮಾಡಲಿ, ಇಲ್ಲೇನೋ ಒಂದು ದಿವಸ ಪರಿಸ್ಥಿತಿ ಸ್ಟಾರ್ಟ್ ಆಗಬೇಕು ಅಂದ್ಬಿಟ್ಟು ತುಂಬ ಕೆಲವು ಕೆಟ್ಟ ಪದಗಳನ್ನ ಬಳಸಿ ಮಹಿಳೆಯರ ಮೇಲೆ ಮಾತಾಡೋರು. ಆ ಆವೇಶದಲ್ಲಿ ಮಹಿಳೆಯರು ಸ್ವಲ್ಪ ಪರ್ಕೆಲಿ ಆ JMC ಗಾಡಿಗಳ ಮೇಲೆ ನಮ್ಗೆ ಯಾಕೆ ಹಿಂಗೆ ಬೈತೀರೋ, ನೀವು JMC ಮಾಡೋಕ್ಕೆ ಬಂದಿರೋ, ಜಗಳ ಮಾಡೋಕ್ಕೆ ಬಂದಿರೋ ಅಂತ ಒಂದಿಷ್ಟು ಘರ್ಷಣೆಗಳಾಯಿತು. ನಂತರ ಪೊಲೀಸರು ಏನು ಮಾತುಕತೆ ನಡೀತಿದ್ರು, ನಾವು ಪೊಲೀಸರು ಬಂದು ಮೇಲೆ ತಿಳಿ ಮಾಡಿದ್ದೀವಿ. ಇದು ವಾಸ್ತವಾಂಶ ಸರ್. ಈಗ ನಾಳೆಯಿಂದ ಅವರು ಸಭೆಗೆ ಬಂದರೆ ಏನು ಈಗ SP ಸಾಹೇಬರು ನಮ್ಮ ಚರ್ಚೆ 3 ಬಾರಿ ಸಭೆ ಮಾಡಿದ್ರು. ಈಗ 1 ಅವರಿಂದ ಅವ್ರು ಕ್ಲಿಯರಾಗಿ ಅವರು ಅದನ್ನು ಹೇಳಿದ್ರು, JMC ಒಪ್ಪಿರೋರು ಮಾಡ್ಬೋದು, ನಿಮ್ದೇನು ಅಭ್ಯಂತರ ಇಲ್ವಾ, ಮಾಡಿಸಿ ಅಂತ ಹೇಳಿದ್ರು. ನಮ್ಮ JMC ಮಾಡ್ಸೋಕ್ಕೆ ವಿರೋಧ ಇಲ್ಲ. ನಮ್ಮ ಜಮೀನಿಗೆ ನಾವು ಕೊಡಲ್ಲ ಅಂತಿದ್ದೀವಿ, ನಮ್ಗೆ ನಿಂಬರ ಕೊಡಿಸ್ಬಿಟ್ಟು ನೀವು ಮಾಡಿಸಿ ಅಂತ ಹೇಳಿದ್ದೀವಿ. DC ಹತ್ರ ಮಾತ್ರ ನಿರ್ಧಾರ ತಗೊಂಡು ನಾವು ಹೇಳ್ತೀವಿ ಅಂತ ಹೇಳಿದ್ದಾರೆ. ಈಗ ಆಯಿತು ಅಂತ ಹೇಳಿದ್ದೀವಿ. ಜಿಲ್ಲಾಧಿಕಾರಿಯವರು ನಮಗೆ ಯಾರು ಒಪ್ಪಿದವರು JMC ಮಾಡ್ಕೊಳ್ಳಿ, ಯಾರು ಒಪ್ಪಿಲ್ಲ ಅವ್ರಿಗೆ ನಿಂಬರ ನಿಮ್ಮ JMC ಮಾಡಲ್ಲ ಅಥವಾ ನಿಮಗೆ ನಿಮ್ಮ ಭೂಸ್ವಾಧೀನ ಅಂತಿಮ ಕ್ರಿಯೆ ಇನ್ನೊಂದು ಮತ್ತೊಂದು ಪ್ರಕ್ರಿಯೆಗಳು ಮಾಡಲ್ಲ ಅಂತ ಅವ್ರೇನು ಜಿಲ್ಲಾಧಿಕಾರಿಯವರು ಕೊಟ್ಟರೆ ಖಂಡಿತವಾಗ JMC ಮಾಡ್ಕೊಳ್ಳಿ. ಇಲ್ಲ ಇವತ್ತೇನು ಪ್ರತಿಭಟನೆ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಸರ್. ಅದೇ ಅವ್ರ ಎಂಡೋಸ್ಮೆಂಟ್ ಕೊಡಕ್ಕೆ ಅವಕಾಶ ಇಲ್ಲ ಅಂತ ಹೇಳೋದಂತ ಸಂದರ್ಭದಲ್ಲಿ ಸರ್ ನಮ್ಮ ಹೋರಾಟ ಸ್ಪಂದಿಸಲಿಲ್ಲ ಅಂದರೆ ಕಳೆದ ವಾರ ನಿಮಗೆ ಗೊತ್ತು, ಶಾಸಕರ ಸಭೆಗಳಾಗಿದೆ. ಶಾಸಕರು ಸಹ ತಮ್ಮ ಮಾಧ್ಯಮದ ಮುಂದೆ ಹೇಳಿದ್ದಾರೆ, ಮುಖ್ಯಮಂತ್ರಿ ಹತ್ರ ನಿಮ್ಮ ಅಹವಾಲು ನಾನು ಹೇಳ್ತೀನಿ, ಚರ್ಚೆ ಮಾಡ್ತೀನಿ, ನಿಮ್ಮ ಮನವಿ ಕೊಡ್ತೀನಿ, CM ಹತ್ರ ಕೊಡ್ತೀವಿ, ಹೋಗಿ ಸರ್ಕಾರ ಲೆವೆಲ್ ಚರ್ಚೆ ಮಾಡಿ ಅವಕಾಶ ಮಾಡಿ ಅಲ್ಲಿ ತೀರ್ಮಾನ ಮಾಡ ಅಂತ ಹೇಳಿದ್ದಾರೆ. ಅಲ್ಲಿ ತೀರ್ಮಾನ ಮಾಡೋದು ಇರಬೇಕಾಗಿತ್ತು ಇವರು. ಸೊ ಸರ್ಕಾರ ಲೆವೆಲ್ ನಮಗೂ ರೈತರಿಗೂ ಹೋರಾಟ ನಡೀತಿರೋದು, ರೈತ ಹೊಸ ಸರ್ಕಾರ ತೀರ್ಮಾನ ಆಗೋರು ವೆಯ್ಟ್ ಮಾಡಬೇಕು. ಅವರು ಅದ್ಮೀರಿ ಪೊಲೀಸ್ ಅದೇ ನಮಗೆ ಸರ್ಕಾರ ಅದೇ ಕಾನೂನು ಅದೇ ಅಧಿಕಾರ ಅದೇ ಅಂದ್ಬಿಟ್ಟು ದುರುಪಯೋಗ ಪಡ್ಕೊಳ್ಳೋಕೋರೆ ರೈತರು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಇನ್ನು ಮುಂದೆ ಶಾಂತಿಯುತ ಮಾಡಿದ್ವಿ, ಅಹಿಂಸಾತ್ಮಕ ಮಾಡಿದ್ವಿ. ಇದು ಇನ್ನೂ ಅಪ್ಪಿತಪ್ಪೇನಾದ್ರೆ ಯಾರೋ ಸಾವು ನೋವರು, ಯಾರೋ ವಿಷ ಕೊಡೋರು ಅಥವಾ ಇನ್ನೊಂದು ಆತ್ಮಹತ್ಯೆಗಾದ್ರೆ ಖಂಡಿತವಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರನೇ ಕಾರಣ ಆಯ್ತದೆ. ಬಿಡಲ್ಲ ಸರ್. ಯಾಕೆಂದ್ರೆ ಮಧ್ಯ ಜಮೀನು ನಮ್ದು ಇದೆ, ಅವ್ರದ್ದು ಇದೆ. ಒಬ್ರು ಬಿಟ್ಟು ಒಬ್ರು ಮಾಡಕ್ಕೆ ಅವ್ರಿಗೆ ಕಷ್ಟ, ನಮ್ಮ ಜಮೀನು ತೊಂದರೆ ಆಗಲ್ವಾ? ಹಾಗಾಗಿ ನಮ್ಗೆ ಹಿಂಬರ ಕೊಟ್ಬಿಡಿ. ಪರ ಇರುವಂತ ರೈತರು ಹೋರಾಟ ಮಾಡ್ತಾರೆ ಅಂತ ಸರ್. ಅಂದ್ರೆ ನಮಗೆ ಜಮೀನನ್ನು ನಾವು ಕೊಡಕ್ಕೆ ಹಿಡಿದೀವಿ, ನಮ್ಮ JMC ಸರ್ವೆ ಮಾಡ್ಬಿಟ್ಟು ನಮ್ಗೆ ದುಡ್ಡು ಕೊಡ್ಲಿ ಅಂತ ಹೇಳ್ತಾರೆ. ಖಂಡಿತವಾಗೂ ಸಹ ಒಪ್ಪಿಗೆ ಇದೆ. ಬೇಡ ಅಂದ್ರೆ ಭೂಮಿ ಬಿಡ್ತೀವಿ ಅಂತ ಹಿಂಬರ ಕೊಟ್ಬಿಡಿ, ಮಾಡ್ಕೊಳ್ಳಿ. ನೀವು ಒಪ್ಕೊಳ್ರೆ ನಾವೇನು ಬೇಡ ಅಂದ್ರೆ ಈಗ ಚೆಕ್ ಕೊಡ್ತಾವ್ರೆ, RTGS ಮಾಡ್ತಾವ್ರೆ, ನಾವು ವಿರೋಧ ಮಾಡ್ತಾ ಇಲ್ಲ. ಯಾರು ಒಪ್ಪಿಕೊಂಡು ದುಡ್ಡು ತಗೊಂಡ್ರಪ್ಪ ಅಂತ ಒಪ್ಪಿದ್ದೀವಿ. ನಾವು ಇವಾಗ ಬದ್ಧವಾಗಿದ್ದೀವಿ. ನಾವು ಒಪ್ಪಲ್ಲ, ಬೇಡ ಅಂದ್ರೆ ಬಿಟ್ಬಿಡಿ ಅಂತ ಹೇಳ್ತಾ ಇದ್ದೀವಿ. ನಮ್ಗೆ ಹಿಂಬರ ಕೊಟ್ಬಿಡಿ ನಮ್ಮ ಭೂಮಿಗೆ, ಅವ್ರೇನು ಬೇಕಾದ್ರೂ ಮಾಡ್ಕೊಳ್ಳಿ. ಥ್ಯಾಂಕ್ ಯು.